ನಮಸ್ತೆ ಆತ್ಮೇರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಬ್ರಹ್ಮ. ಸ್ನೇಹಿತರೆ, ಫ್ರೆಂಡ್ಸ್ಗಳನ್ನ ಮಾಡ್ಕೊಳ್ಬೇಕು. ಯಾರನ್ನ ಫ್ರೆಂಡ್ಸ್ ಮಾಡಬೇಕು ಅಥವಾ ಫ್ರೆಂಡ್ಸ್ಗಳಿಗೆ ಇರಬೇಕಾಗಿರೋ ಗುಣಗಳೇನು ಅಂತ ಕೇಳಿದ್ದೀರಾ. ಸ್ನೇಹಿತರೆ, ವೆರಿ ಸಿಂಪಲ್. ಫ್ರೆಂಡ್ಸ್ಗಳು ಆಕ್ಚುಲಿ ಶೇರಿಂಗ್ ಅಂಡ್ ಕೇರಿಂಗ್. ಇಷ್ಟೇ. ಫ್ರೆಂಡ್ಶಿಪ್ ಅಂದ್ರೆ ಶೇರಿಂಗ್ ಅಂಡ್ ಕೇರಿಂಗ್. ಮುಕ್ತವಾಗಿ ಎಲ್ಲವನ್ನ ಹೇಳ್ಕೊಳ್ಳೋದಕ್ಕೆ, ಮಾತಾಡ್ಕೊಳ್ಳೋದಕ್ಕೆ, ಹಂಚ್ಕೊಳ್ಳೋದಕ್ಕೆ ಒಬ್ರು ಯಾರಾದರೂ ಸ್ನೇಹಿತರು ಇರಲೇಬೇಕು. ಹುಡುಗರು ಹುಡುಗರು ಫ್ರೆಂಡ್ಸ್ ಆಗ್ತಾರೆ, ಹುಡುಗಿರು ಹುಡುಗಿರು ಫ್ರೆಂಡ್ಸ್ ಆಗ್ತಾರೆ, ಕೆಲವರು ಹುಡುಗ ಹುಡುಗಿನೂ ಫ್ರೆಂಡ್ಸ್ ಆಗಿರೋರು ಇದ್ದಾರೆ. ಫಿಸಿಕಲಿ ಇಲ್ಲ, ಬಟ್ ರಿಯಲ್ ಆಗಿ ಹುಡುಗ ಹುಡುಗಿ ಕ್ಲೋಸ್ ಫ್ರೆಂಡ್ ಆಗಿರೋರ್ನು ಬಹಳಷ್ಟು ಸಾಕಷ್ಟು ಜನ ನೋಡಿದ್ದೀನಿ. ಯಾವುದೇ ರೀತಿ ಅವರು ಅನೈತಿಕ ಸಂಬಂಧಗಳನ್ನು ಮಾಡೋದಿಲ್ಲ, ಬಟ್ ಫ್ರೆಂಡ್ಲಿ ಆಗಿರ್ತಾರೆ. ಶೇರಿಂಗ್ ಕೇರಿಂಗ್ ತುಂಬ ಚೆನ್ನಾಗಿರ್ತವೆ, ಹಂಚ್ಕೊಳ್ತಾರೆ ಮುಕ್ತವಾಗಿ. ಒಂದೇ ಬೆಡ್ಡಲ್ಲೂ ಕೂಡ ಮಲಗುವಂಥ ಸ್ನೇಹಿತರು ನೋಡಿದ್ದೀನಿ, ಬಟ್ ಯಾವುದೇ ಕಾರಣಕ್ಕೂ ಫಿಸಿಕಲಿ ಅವರು ಸಂಭೋಗವನ್ನು ಮಾಡೋದಿಲ್ಲ, ಬಟ್ ಒಂದೇ ಬೆಡ್ಡಲ್ಲಿ ಮಲಗ್ತಾರೆ. ಅಷ್ಟು ಕ್ಲೋಸ್ ಆಗಿರುವಂಥವ್ರನ್ನು ನೋಡಿದ್ದೀನಿ. ಅದಿರಲಿ. ಎರಡನೇದು ಬಂದು ಯಾವ ರೀತಿ ಫ್ರೆಂಡ್ ಸರ್ಕಲ್ ಇರಬೇಕು ಅಂತ. ಫ್ರೆಂಡ್ ಸರ್ಕಲ್ ಅಂದರೆ ಬೇಸಿಕಲಿ ನಾನು ಹೇಳ್ದಂಗೆ ಶೇರಿಂಗ್ ಆ್ಯಂಡ್ ಕೇರಿಂಗ್ಗೆ ಮಾಡೋದಕ್ಕೆ ಫ್ರೆಂಡ್ಸ್ಗಳು ನೀವು ಬೇಡ ಬೇಡ ಅಂದ್ರೆ ಆಗ್ಬಿಡ್ತಾರೆ, ಯಾವುದೋ ಒಂದು ರೂಪದಲ್ಲಿ ಆಗ್ಬಿಡ್ತಾರೆ. ಆಗದೇನು ಫ್ರೆಂಡ್ಸ್ ಮಾಡ್ಕೊಳ್ಳೋದೇನು ದೊಡ್ಡ ವಿಚಾರ ಅಲ್ಲ. ಅದನ್ನು ನಿಭಾಯಿಸೋದಿದೆಯಲ್ಲ, ಇದು ಬಹಳ ಕಷ್ಟಕರವಾದ ವಿಚಾರ. ದಯವಿಟ್ಟು ಫ್ರೆಂಡ್ಶಿಪ್ಪಲ್ಲಿ ವ್ಯವಹಾರ ಮಾಡಬೇಡಿ. ಇದು ನಾನು ನಿಮ್ಗೆಲ್ಲರಿಗೂ ಹೇಳೋವಂಥ ಕಿವಿ ಮಾತು. ದಯವಿಟ್ಟು ಫ್ರೆಂಡ್ಶಿಪ್ಪಲ್ಲಿ ವ್ಯವಹಾರ ಮಾಡಬೇಡಿ. ಅಕಸ್ಮಾತ್ ಏನಾದರೂ ವ್ಯವಹಾರ ಮಾಡುವಂಥ ಸಂದರ್ಭಗಳು ಒದಗಿ ಬಂತು, ಪರಿಸ್ಥಿತಿಗಳು ಆ ರೀತಿ ಮೂಡ್ಬಿಡ್ತು ಅಂದರೆ ದಯವಿಟ್ಟು ಅದನ್ನು ಆನೆಸ್ಟಾಗಿ ಮಾಡಿಬಿಡಿ. ಏನು ಭಾಷೆ ಕೊಟ್ಟಿರ್ತೀರ, ಎಷ್ಟು ಸಮಯಕ್ಕೆ ಕೊಡ್ತೀನಿ, ಹಿಂದಿರುಗಿಸ್ತೀನಿ, ಏನು ಎತ್ತ ಅಂತ ಪಕ್ಕಾ 100% ಟ್ರಾನ್ಸ್ಪರೆನ್ಸಿ ಇರಲಿ. ವ್ಯವಹಾರ ಮಾಡಂಗಿದ್ರೆ ಟ್ರಾನ್ಸ್ಪರೆನ್ಸಿ ಇಲ್ಲ ಅಂದರೆ ಖಂಡಿತವಾಗ್ಲೂ ವ್ಯವಹಾರ ಮಾಡಬೇಡಿ. ಚೆನ್ನಾಗಿ ತಿಳ್ಕೊಂಬಿಡಿ. ಆದ್ದರಿಂದ ಇದನ್ನು ನೀವು ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಶಿಪ್ಪಲ್ಲಿ ವ್ಯವಹಾರ ಬೇಡ. ವ್ಯವಹಾರ ಮಾಡಿದ್ರೆ 100% ಆಕ್ಯುರಸಿ ಇರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು. ಈ ರೀತಿ. ಇನ್ನೊಂದು, ಈಗ ಮೂಲವಾದ ವಿಚಾರಕ್ಕೆ ಬರ್ತೀನಿ. ಫ್ರೆಂಡ್ಶಿಪ್ಗಳಲ್ಲಿ ಕೆಲವರು ಶಾಶ್ವತವಾಗಿರುವಂತಹ ಫ್ರೆಂಡ್ಶಿಪ್ಗಳು ಅಂದರೆ ತಿಂಗಳಿಂದ ವರ್ಷಗಟ್ಟಲೆ ಇರೋವಂಥವ್ರು, ವರ್ಷದಿಂದ ಒಂದು 5 ವರ್ಷ 10 ವರ್ಷ ಇರೋವಂಥವ್ರು, ಒಂದು 10 ವರ್ಷದಿಂದ 20-30 ವರ್ಷ ಇರೋವಂಥವ್ರು. ಈ 3 ಭಾಗ. ಸೊ ತಿಂಗಳಿಂದ ವರ್ಷ, ಸೊ ವರ್ಷದಿಂದ 10 ವರ್ಷ, 10, 20, 30 ವರ್ಷ. ಈ ರೀತಿ. ಕೆಲವರು 1 ತಿಂಗಳು 2 ತಿಂಗಳು 3 ತಿಂಗಳು ಇರ್ತಾರೆ. 1 ವರ್ಷ 2 ವರ್ಷ 3 ವರ್ಷ ಇರ್ತಾರೆ. 10 ವರ್ಷ 20 ವರ್ಷ 30 ವರ್ಷ ಇರ್ತಾರೆ. ಅದಾದ್ಮೇಲೆ ಇನ್ನು ಸಾಯೋವರೆಗೂ ಇರೋವಂಥವ್ರು ಬಹಳ ಬೆರಳೆಣಿಕೆಯಷ್ಟು ಸ್ನೇಹಿತರು ಮಾತ್ರ. ಇದರಲ್ಲಿ ಸ್ನೇಹಿತರು ಉಳಿಬೇಕು ಅಂದರೆ ಫಸ್ಟು ಯಾಕೆ ಉಳಿತಾರೆ ಅಂತಂದರೆ ಅಲ್ಲಿ ನಮಗೆ ಸ್ವತಂತ್ರ ಸಿಗುತ್ತೆ. ಫಸ್ಟ್ ಪಾಯಿಂಟ್ ಸ್ವತಂತ್ರ. ಎರಡನೇದು ಪ್ರೀತಿ. ಪ್ರೀತಿ ಅಂದರೆ ಬಾಂಡಿಂಗ್. ಸೊ ಎಲ್ಲವನ್ನ ಹೇಳ್ಕೊಂಡು ಕೇಳ್ಕೊಂಡು ಹಂಚ್ಕೊಂಡು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ ಇಬ್ಬರ ಮಧ್ಯ. ಅದಕ್ಕೋಸ್ಕರ ಇದು ಲಾಂಗ್ ಟರ್ಮಲ್ಲಿ ಬದುಕ್ತದೆ. ಎಕ್ಸ್ಪೆಕ್ಟೇಷನ್ ಏನಾದರೂ ಬಂತು ಅಂತ ಇಟ್ಕೊಳ್ಳಿ, ಇಷ್ಟು ದಿವಸ ಹಿಂಗಿದ್ದ ಈಗ ಹಿಂಗೆ ಚೇಂಜ್ ಆಗ್ಬಿಟ್ಟ ಅಂತ ನಾನು ಅನ್ಕೊಂಡೆ ಎದುರುಗಡೆ ಇರೋನ್ ಮೇಲೆ, ಅಥವಾ ಎದುರುಗಡೆ ಇರೋನ್ ನನ್ನ ಮೇಲೆ ಅನ್ಕೊಂಡ, ಅಲ್ಲಿ ಯಾಕುಟ್ಟೋಯ್ತು. ಅಲ್ಲಿ ಯಾವುದೇ ಫ್ರೆಂಡ್ಶಿಪ್ಗಳು ಉಳಿಯೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿರೋದ್ರಿಂದ ಇದನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಇದು ಎಲ್ಲದಕ್ಕಿಂತ ಬಹಳ ಬಹಳ ಮುಖ್ಯವಾಗಿರುವಂಥದ್ದು ಫ್ರೆಂಡ್ಶಿಪ್ಪಲ್ಲಿ ಅಂದರೆ ಫ್ರೆಂಡ್ಗಿರೋ ಸ್ನೇಹಿತನಿಗಿರಬೇಕಾಗಿರುವಂಥ 3 ಗುಣಗಳು. ಒಂದು, ಮಿರರ್ ಥರ ಇರಬೇಕು ಫ್ರೆಂಡ್ಸ್ ಅಂದರೆ. ಅಂದರೆ ನೀನು ಏನು ಮಾಡ್ತಾ ಇದೀಯ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿರಬೇಕು, ಹೇಳಬೇಕು. ಅಂದರೆ ನನ್ನ ಪ್ರತಿಬಿಂಬವನ್ನು ನಾನು ನೋಡೋ ರೀತಿ ಇರಬೇಕು. ಮೈಂಡ್ ಸೆಟ್ ಸೇಮ್ ಲೆವೆಲಲ್ಲಿ ಇರ್ತದೆ, ಮಿರರ್ ಥರ ಇರ್ತಾನೆ. ಸೊ ಇಂಥ ಫ್ರೆಂಡ್ಸ್ಗಳನ್ನು ಮಾಡ್ಬೇಕು ನೀವು. ಅವನು ಏನು ಹೇಳಿದ್ರು ಎಲ್ಲವನ್ನ ಪ್ರತಿಬಿಂಬ, ನಿನ್ನ ತದ್ರೂಪ, ಸುರದ್ರೂಪಿ. ಸೊ ಹೇಗಿದೆಯೋ ಅದೇ ರೀತಿ ಪ್ರತಿಬಿಂಬವಾಗಿರಬೇಕು. ಅಂಥವ್ರನ್ನ ಫ್ರೆಂಡ್ಸ್ಗಳನ್ನಾಗಿ ಇಟ್ಕೋಬೇಕು. ಎರಡನೇದು ಬಂದು ಮಿಡ್ ನೈಟ್ ಫ್ರೆಂಡ್ ಅಂತಾರೆ. ಅಂದರೆ ಕಷ್ಟ ಕಾಲದಲ್ಲಿ ಆಗೋನು, ಮಧ್ಯರಾತ್ರಿಲಿ ಕರೆದು ಬಂದರೂ ಕೂಡ ಹೆಲ್ಪ್ ಮಾಡ್ತಾನೆ. ಏನೋ ನನಗೆ ಎಮರ್ಜೆನ್ಸಿ ಹಿಂಗಿದೆ ಅಂತ ಓಡೋಡ್ ಬಂದ್ಬಿಡ್ತಾನೆ. ಅವನ ಕೈಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು. ಅವನ ಹತ್ರ ಇಲ್ಲದೇ ಇದ್ರೂ ಪರವಾಗಿಲ್ಲ, ಬೇರೆಯವ್ರ ಹತ್ರನಾದರೂ ಸರಿ ಈಸ್ಕೊಂಬಂದು ಆ ಸಹಾಯವನ್ನು ಮಾಡ್ತಾನೆ. ಅದು ಆರ್ಥಿಕ ಸಹಾಯ ಆಗಿರ್ಬೋದು, ಏನೋ ಕಾರು ಓಡಾಡೋದಕ್ಕೆ ವೆಹಿಕಲ್ಗಳು, ಅಥವಾ ಏನೋ ರೆಕಮೆಂಡೇಶನ್ ಮಾಡಬೇಕು, ಏನು ಬೇಕಾದರೂ ಮಾಡ್ತಾರೆ. ಅಂದರೆ ಇವರು ಜೀವಕ್ಕೆ ಜೀವ ಕೊಡುವಂಥ ಫ್ರೆಂಡು. ಮಿಡ್ ನೈಟ್ ಫ್ರೆಂಡ್ ಅಂದರೆ ಎನಿ ಟೈಮ್ 24x7 ಐ ಆಮ್ ರೆಡಿ ಟು ಫೈಟ್ ಫಾರ್ ಯು. ಸೊ ಈ ರೀತಿ ಬೇಜಾನ್ ಜನ
ಫ್ರೆಂಡ್ಶಿಪ್ಗಳಲ್ಲಿ ಇರೋವಂಥವ್ರು. ಅಂದರೆ ಒಬ್ರಿಗೆ ಒಬ್ಬರ ಇಬ್ಬರ ಇರ್ತಾರೆ ಈ ಥರದವ್ರು. ಬಟ್ ಎಲ್ಲ ಕಡೆನ ನೀವು ಇದನ್ನು ನೋಡ್ಕೊಳ್ಬೋದು. ಎರಡನೇವರು. ಮೂರನೇವರು ಫೇಸ್ಬುಕ್ ಫ್ರೆಂಡ್ಸ್. ಫೇಸ್ಬುಕ್ಕಲ್ಲಿ ಸುಮಾರು ಜನ ಫ್ರೆಂಡ್ಸ್ಗಳಿರ್ತಾರೆ, ಫ್ರೆಂಡ್ಸ್ಗಳು ಫಾಲೋವರ್ ಇರ್ತಾರೆ. ಇದನ್ನೆಲ್ಲ ಹೇಳ್ತಾರೆ. ಇವ್ರು ಯಾರು ಖಂಡಿತವಾಗ್ಲೂ ಫ್ರೆಂಡ್ಸ್ಗಳಾಗೋದಕ್ಕೆ ಸಾಧ್ಯವಿಲ್ಲ. ಅದು ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಅಂತ, ಅದು ಬಿಟ್ಬಿಡಿ, ತಮಾಷೆಗೆ ಹೇಳಿದೆ. ಬಟ್ ರಿಯಲ್ ಆಗಿ ಕೆಲವರೆಲ್ಲ ಫ್ರೆಂಡ್ಸ್ಗಳು ಹಾಯ್ ಬಾಯ್ ಫ್ರೆಂಡ್ಸು, ಬರೀ ಊಟ ತಿಂಡಿ ಕಾಫಿ ಈ ಫಂಕ್ಷನ್ಗಳಲ್ಲಿ ಸಿಗೋವಂಥ ಫ್ರೆಂಡ್ಸ್ಗಳು. ಏನೋ ಎಮರ್ಜೆನ್ಸಿ ಇದ್ದರೆ ಬರ್ತಾರೆ, ಮಾತಾಡ್ತಾರೆ, ಕುತ್ಕೋತಾರೆ, ಹೋಗ್ತಾರೆ. ಇಷ್ಟೇ, ಈ ರೀತಿ ಫ್ರೆಂಡ್ಸ್ಗಳಿರ್ತಾರೆ. ಬಟ್ ಇದನ್ನು ಎರಡನ್ನೂ ತಿಳ್ಕೊಳ್ಳಿ. ಒಂದು ಟ್ರಾನ್ಸ್ಫರೆನ್ಸ್, ಇನ್ನೊಂದು ಮೂಲವಾಗಿ ಕಷ್ಟಕ್ಕೆ ಆಗುವಂಥ ಫ್ರೆಂಡ್ಸ್ಗಳು. ಇನ್ನೊಬ್ಬರು ಸಹಾಯ ಅಂತಂದರೆ ಮಾರ್ಗದರ್ಶನ. ನೀನು ಅವನಿಗೆ ಫ್ರೆಂಡ್ಸ್ಗಳು ಹೆಂಗಿರ್ತಾರೆ, ಏನೇ ಕೇಳು ಅದ್ರ ಬಗ್ಗೆ ಅದ್ಭುತವಾದ ಮಾಹಿತಿ ಕೊಡ್ತಾನೆ. ಅವನು ಮಾಹಿತಿ ಕೇಂದ್ರ ಅಂತ ಬೇಕಾದ್ರೆ ತಿಳ್ಕೊಳ್ಳಿ. ಆ ಥರ ಫ್ರೆಂಡ್ಸ್ಗಳು. ಮಾಹಿತಿ ಕೇಂದ್ರ, ಏನೋ ಒಂದು ಶೂ ತಗೋತಾ ಇದ್ದೀನಿ, ಹೆಂಗೆ ತಗೊಬೇಕು, ಇಂತಿಂತ ತಗೊಂಡು, ಒಂದು ಸೈಕಲ್ ತಗೋತಾ ಇದ್ದೀನಿ, ಒಂದು ಗಾಡಿ ತಗೊಬೇಕು, ಏನು ತಗೋಬೇಕು, ಎಲ್ಲದ್ರ ಬಗ್ಗೆ ಮಾಹಿತಿ ಇಟ್ಕೊಂಡಿರ್ತಾನೆ. ಇಂಥವ್ರನ್ನ ನೀವು ಇಟ್ಕೊಳ್ಬೇಕು. ಮೂರನೇದು. ನಾಲ್ಕನೇದು ಬಂದು ಹಾಸ್ಯ ಕಲಾವಿದರು. ದಯವಿಟ್ಟು ಫ್ರೆಂಡ್ಸ್ಗಳಲ್ಲಿ ಬಹಳ ಬಹಳ ಮುಖ್ಯವಾಗಿರೋದು ಹಾಸ್ಯ. ಎಲ್ಲರೂ ಮಾಡ್ತಾರೆ ಫ್ರೆಂಡ್ಸ್ ಅಂದಮೇಲೆ. ಬಟ್ ಯಾರಾದರೂ ಒಬ್ಬರು ಕಾಮಿಡಿಯನ್ ಇದ್ದರೆ ತುಂಬ ಅದಕ್ಕೊಂದು ಇನ್ನೊಂದು ಸತ್ವ ಬರ್ತದೆ, ಜೀವ ಬರ್ತದೆ. ಅದಕ್ಕೆ ಕಾಮಿಡಿ ಮಾಡೋರನ್ನ ಇಟ್ಕೊಳ್ಳಿ. ಯಾವಾಗಲೂ ನಗ್ತಾ ಇರಬೇಕು ಫ್ರೆಂಡ್ಸ್ಗಳು. ಯಾವಾಗ ನಗ್ತಾ ಇರ್ತೀರಾ ಆಯುಷ್ಯ ಆರೋಗ್ಯ ಐಶ್ವರ್ಯ ಅದ್ಭುತವಾಗಿ ಬರ್ತದೆ. ಯಾರು ನಗೋದಿಲ್ಲ, ಒಳ್ಳೆ ಹಳ್ಳೆಣ್ಣೆ ಕುಡ್ದವ್ರಂಗೆ ಹೇಲ್ ತಿಂದವ್ರಂಗೆ ಮುಖ ಮಾಡ್ಕೊಂಡಿರ್ತಾರೆ, ಇಂಥವ್ರನ್ನೆಲ್ಲ ನೋಡಿದ್ರೆ ವಾಮಿಟ್ ಬರ್ತದೆ ಅವ್ರಿಗೆ. ಒಂದು ನಗಲ್ಲ, ಒಂದು ಆಕ್ಟಿವಿಟೀಸ್ ಇಲ್ಲ, ಒಂದು ಎಕ್ಸ್ಪ್ರೆಷನ್ ಇಲ್ಲ. ಸುಮ್ಮನೆ ಜೀವನದಲ್ಲಿ ಏನೋ ಒಂಥರ ಆಕಾಶನೇ ತಲೆ ಮೇಲೆ ಬಿದ್ದವ್ರಂಗೆ ಇರ್ತಾರೆ ಕೆಲವರು. ಅದು ಯಾಕೆ ಹಂಗೆ ಇರ್ತಾರೋ ಗೊತ್ತಿಲ್ಲ ನನಗೆ. ಕೆಲವ್ರು ಇರ್ತಾರೆ ಪಾಪ ಹಂಗಿರ್ತಾರೆ. ಏನು ಸಮಸ್ಯೆನ ಏನೋ ಹೇಳ್ಕೊಂಡ್ರಾದ್ರೂ ಪರವಾಗಿಲ್ಲ, ಪರಿಹಾರ ನಮ್ಮ ಹೇಳ್ಕೊಳ್ಳೋದು ಇಲ್ಲ. ಸುಮ್ಮನೆ ಹಂಗೆ ವಿಚಿತ್ರವಾಗಿ ಬದುಕ್ತಾರೆ. ಇಂಥವ್ರನ್ನ ಹತ್ರ ಎಲ್ಲ ದಯವಿಟ್ಟು ಇರಬೇಡಿ. ಲವಲವಿಕೆ, ಒಂದು ಖುಷಿಯಾಗಿ ನಗನಗ್ತಾ ಜೀವನ ಮಾಡೋದಿದೆಯಲ್ಲ, ವಾಟ್ ಈಸ್ ಲೈಫ್ ಅಂದರೆ, ಲೈಫ್ ಈಸ್ ಎ ಎಂಜಾಯ್. ಮಜಾ ಮಾಡಿ. ಆ ಮಜಾ ಮಾಡೋದಕ್ಕೆ ಸ್ನೇಹಿತರಿಲ್ಲ ಅಂದರೆ ಹೆಂಗೆ ಮಜಾ ಮಾಡೋದು? ಹಂಗಾಗಿರೋದ್ರಿಂದ ಫ್ರೆಂಡ್ ಸರ್ಕಲ್ ಇರಬೇಕು. ಒಳ್ಳೆ ಪಾಸಿಟಿವ್ ಫ್ರೆಂಡ್ ಸರ್ಕಲ್ ಇಟ್ಕೊಳ್ಳಿ. ಫ್ರೆಂಡ್ ಸರ್ಕಲಲ್ಲಿ ಪಾಸಿಟಿವ್ನೂ ಇರ್ತಾರೆ, ನೆಗೆಟಿವ್ನೂ ಇರ್ತಾರೆ. ಬಟ್ ನೆಗೆಟಿವ್ನ ಅವಾಯ್ಡ್ ಮಾಡಿ. ಬಿಟ್ಬಿಡೋಕ್ಕೆ ಸಾಧ್ಯವಾದರೆ ಬಿಟ್ಬಿಡಿ, ಇಲ್ಲ ಇಗ್ನೋರ್ ಮಾಡಿ, ಇಲ್ಲ ಅವಾಯ್ಡ್ ಮಾಡಿ. ಬಟ್ ಪಾಸಿಟಿವ್ ಫ್ರೆಂಡ್ ಸರ್ಕಲ್ ಖಂಡಿತವಾಗ್ಲೂ ಇರಬೇಕು. ಇದ್ದಾಗ ಏನಾಗುತ್ತೆ, ನಿಮಗೆ ಅದ್ಭುತವಾದಂಥ ಸಹಾಯಕ್ಕೆ ಬರ್ತಾರೆ. ಈ ರೀತಿ ಕೆಲವ್ರು ಏನು ಮಾಡ್ತಾರೆ, ಬೆಳೀತಾ 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 ಸ್ವಾರ್ಥಕ್ಕೋಸ್ಕರ. ನನಗೂ ಒಂದಷ್ಟು ಜನ ಫ್ರೆಂಡ್ ಸರ್ಕಲ್ ಇದ್ರು. ನಾನೇನು ಏಜಲ್ಲಿ ಚಿಕ್ಕವರು ದೊಡ್ಡವರು ಆ ಥರ ಏನು ನೋಡೋದಿಲ್ಲ. ದೊಡ್ಡವರು ಸ್ನೇಹಿತರಿದ್ದಾರೆ, ಚಿಕ್ಕವರು ಕೂಡ ಇದ್ದಾರೆ. ಸುಮಾರು ಒಂದು 5 ವರ್ಷ ಅದ್ಭುತವಾಗಿರುವಂಥ ಸ್ನೇಹ. ತುಂಬ ಚೆನ್ನಾಗಿತ್ತು ಸ್ನೇಹ. ಯಾವುದೇ ಒಂದು ಸಣ್ಣ ಮನಸ್ತಾಪ ಇಲ್ಲ, ಸಣ್ಣ ಬಿರುಕಿಲ್ಲ. ಅದ್ಭುತವಾಗಿ ನಡೀತಾ ಇತ್ತು. ಯಾವನೋ ಒಬ್ಬ ಬಂದು ನಮ್ಮ ಗ್ರೂಪಿಗೆ ಬಂದು ಸೇರ್ಕೊಂಡ. ಶನಿ, ರಾಹು, ಕೇತು ಈ ರೀತಿ ಇರೋನು ಬಂದು ಸೇರ್ಕೊಂಡು ಇಡೀ ಆ ಫ್ರೆಂಡ್ ಸರ್ಕಲ್ನ ಸರ್ವನಾಶ ಮಾಡಾಕ್ಬಿಟ್ಟ. ಒಂದು ಉದಾಹರಣೆ ಹೆಂಗಾಗುತ್ತೆ ಅಂತ ಹೇಳ್ತೀನಿ. ಮೊದಲು ಎಲ್ಲೋ ಹೋಗ್ತಾ ಇದ್ರಿ, ನನ್ನ ಹತ್ರ ಇದ್ರೆ ನಾನು ಖರ್ಚು ಮಾಡ್ತಾ ಇದ್ರೆ, ಅವನ ಹತ್ರ ಇದ್ರೆ ಅವನು ಖರ್ಚು ಮಾಡ್ತಾ ಇದ್ದ. ಅವನು ಯಾವನ ಬಂದು ಒಕ್ಕರ್ಸ್ಕೊಂಡ್ಮೇಲೆ ಅವನು ಬಂದು ನೀವ್ಯಾಕೆ ಖರ್ಚು ಮಾಡ್ತೀರಾ, ನಾನೇ ಖರ್ಚು ಮಾಡ್ತೀನಿ ಅಂತ ಹೇಳ್ದ. ಆಯ್ತು ಮಾಡ್ಕೊ ಹೋಗಪ್ಪ ಅಂತ ನಾನು ಬಿಟ್ಬಿಟ್ಟೆ. ಈಗ ನನ್ನ ಸ್ನೇಹಿತ ಅವನು ಬಂದಾಗ್ಲಿಂದ ಇವನು ಖರ್ಚೆ ಮಾಡಲ್ಲ, ಎಲ್ಲದಕ್ಕೂ ನಾನು ಮಾಡ್ಬೇಕಿಲ್ಲ ಅವನು ಮಾಡಬೇಕು, ಇವನು ಮಾಡ್ತಾ ಇಲ್ಲ ಅಂತ ನನ್ನ ಮೇಲೆ ಅಪವಾದ. ಒಂದಾಯ್ತು. ಪ್ರತಿ ಸಲನೂ ಅವನು ಖರ್ಚು ಮಾಡೋದು ಬಿಟ್ಬಿಟ್ಟ. ಈಗ ಅವನಿಗೆ ಇನ್ನೊಬ್ಬನಿಗೆ ಬಂದವನು ಹೊಸಬನಿಗೆ ಹೊರೆ ಆಯಿತು. ಯಾವಾಗ ಅವನಿಗೆ ಹೊರೆ ಆಯಿತು, ಎಲ್ರಿಗೂ ಮಿಲ್ಟ್ರಿ ಸಿಸ್ಟಮ್ ಮಾಡಿಬಿಟ್ಟ. ನೀನು ಹಿಂಗಿರ್ಬೇಕು, ನೀನು ಇಷ್ಟು ಕೊಡ್ಬೇಕು, ನೀನು ಇಷ್ಟು ಕೊಡ್ಬೇಕು. ನಾವು ಮಿಲ್ಟ್ರಿ ಸಿಸ್ಟಮಲ್ಲಿ ಬದುಕಕ್ಕೆ ನಂಗೆ ಇಷ್ಟ ಇಲ್ಲ, ಅದಕ್ಕೆ ಬೇಡಪ್ಪ, ನೀನು ಮಾಡಂಗಿದ್ರೆ ಮಾಡಿಲ್ಲ ಅಂದ್ರೆ ಬಿಟ್ಬಿಡು ಅಂತ. ಇಲ್ಲ ನಾನು ಮಾಡ್ತೀನಿ ಅಂತ ಇನ್ನೊಂದು ಸಲ ಮಾಡಿಬಿಟ್ಟು ಎಲ್ಲ ಒಳಗಡೆ ಇರೋರು ಅಷ್ಟು ಜನಕ್ಕೂ ಬಾಂಬ್ ಹಾಕ್ಬಿಟ್ಟು, ನ್ಯೂಕ್ಲಿಯರ್ ಬಾಂಬ್ ಹಾಕಿ ಎಲ್ಲರನ್ನು ಸುಟ್ಬಿಟ್ಟ. ನಾವೊಂದು 10-15 ಜನ ಫ್ರೆಂಡ್ ಸರ್ಕಲ್ ಇದ್ದಿದ್ದು. 5 ವರ್ಷ ಏನೂ ಸಮಸ್ಯೆಗಳಿಲ್ಲದೇನೆ ಅದ್ಭುತವಾಗಿ ನಡೆದಂಥ ಆ ಒಂದು ಸ್ನೇಹದ ಗುಂಪು ಈ ನನ್ನ ಮಗ ಬಂದು 1 ವರ್ಷದಲ್ಲಿ ಎಲ್ಲ ಚಿದ್ರಿ ಆಗೋಯ್ತು. ಇವತ್ತು ಯಾರೂ ಜೊತೆಲಿಲ್ಲ, ಎಲ್ಲ ಬ್ಲಾಸ್ಟ್ ಮಾಡಕ್ ಬಿಡ್ತಾರೆ. ಅಂದರೆ ಕೆಲವರು ಈ ರೀತಿ ನಕ್ಷತ್ರಿಕರು ಫ್ರೆಂಡ್ ಸರ್ಕಲಲ್ಲಿ ಸುಮಾರು ಜನ ಬರ್ತಾರೆ. ಫ್ಯಾಮಿಲಿಯಲ್ಲೂ ಇರ್ತಾರೆ ಸುಮಾರು ಜನ ಈ ರೀತಿ ನಕ್ಷತ್ರ. ಅವ್ರು ಬಂದು ಅವ್ರು ಕಾಲು ಇಟ್ಬಿಟ್ರೆ
ಅವನು ಬಂದು ಮಾತಾಡ್ಬಿಟ್ರೆ, ಅವನು ಏನಾದರೂ ನಾವು ಕುತ್ಕೊಂಡಿರೋ ಜಾಗಕ್ಕೆ ಬಂದು ಕುತ್ಕೊಂಡ್ಬಿಟ್ರೆ ಎಲ್ಲ ಚಿದ್ರಿ ಆಗ್ಬಿಡ್ತದೆ. ಆ ರೀತಿ ನೋಡಿ, ನೀವು ಎಲ್ಲ ಜಾಲಿಯಾಗಿ ಒಂದು 5-6 ಜನ ಮಾತಾಡ್ತಾ ಇರ್ತೀರ. ಯಾರೋ ಒಬ್ಬ ಬರ್ತಾನೆ, ಬಂದಿದ ತಕ್ಷಣ ಎಲ್ಲ ಎಂಜಾಯ್ನೂ ಇಲ್ಲ, ನಗು ಇಲ್ಲ, ಏನಿಲ್ಲ, ಎಲ್ಲ ಹೋಗ್ಬಿಡ್ತು. ಎಲ್ಲ ಚದುರೋಗ್ಬಿಟ್ರಿ. ಇನ್ನೊಂದ್ಸಲ ಸಿಗೋದೇ ಇಲ್ಲ. ನನ್ನ ಮಗ ಬಂದ್ರೆ ನಾವೆಲ್ಲ ಹಿಂಗೆ. ಇನ್ನೊಂದ್ಸಲ ಬಂದು ಯಾರೋ ಕೂತ್ಕೊಳ್ಳಿ, ಅಲ್ಲೂ ಯಾರೋ ಬರ್ತಾರೆ, ಅಥವಾ ಅವನೇ ಬಂದ್ಬಿಟ್ಟ ಅಂತ ಇಟ್ಕೊಳ್ಳಿ, ಮುಗಿದೋಯ್ತು, ಎಲ್ಲ ಚಿದ್ರಿ ಆಗ್ಬಿಡ್ತದೆ. ಸೊ ಕೆಲವರಿಗೆ ಸೇರಿಸುವಂತ ಗುಣಗಳಿರ್ತವೆ, ಕೆಲವರಿಗೆ ಎಲ್ಲವನ್ನ ಚಿದ್ರಿ ಪೀಸ್ ಮಾಡೋ ಅಂತ ಗುಣಗಳಿರ್ತವೆ. ಹಿಂಗೆ ಮಾಡಿ 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 ಅವನು ಏನ್ ಮಾಡ್ದ, ನಮ್ದು 5 ವರ್ಷದ ಸ್ನೇಹಕ್ಕೆ ಪಾಪ ಅಂತ್ಯಗೊಳಿಸ್ಬಿಟ್ಟ. ಅವನ ಅಂತ್ಯಗೊಳಿಸಿದ್ದು ಒಳ್ಳೇದಾಯ್ತು. ಜೋ ಕುಚ್ ಬಿ ಹೋತಾ ಹೈ ಹಚ್ಚಕ್ಕಿಲಿ ಹೋತಾ ಹೈ. ಸೊ ಹಂಗಾಗಿರೋದ್ರಿಂದ ಏನಾದರೂ ಒಳ್ಳೇದಕ್ಕೆ ಆಯ್ತು. ಅದಾದ್ಮೇಲೆ ಎಲ್ಲ ಮನಸ್ತಾಪಗಳಾಯ್ತು, ಜಗಳಗಳಾಯ್ತು, ಎಲ್ಲ ಬಿಟ್ಬಿಟ್ರೆ ಅವ್ರವ್ರ ಪಾಡ್ಗೆ ಅವ್ರವ್ರ ಕೆಲಸ ಮಾಡ್ಕೊಂಡವ್ರೆ. ಮುಂಚೆ ಎಲ್ಲ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ರು. ಸೊ ಇವಾಗೆಲ್ಲ ಏನೋ ಒಂದಷ್ಟು ಮಟ್ಟಕ್ಕೆ ದುಡಿಯೋ ಮಟ್ಟಕ್ಕೆ ಬೆಳೆದವ್ರೆ. ಸೊ ಹಂಗಾಗಿರೋದ್ರಿಂದ ಕೆಲವರು ಈ ರೀತಿ ಇರ್ತಾರೆ. ದಯವಿಟ್ಟು ಇಂಥವ್ರನ್ನ ನೀವು ಐಡೆಂಟಿಫೈ ಮಾಡ್ಬೋದು. ಐಡೆಂಟಿಫೈ ಮಾಡೋದೇನು ಗೊತ್ತಾಗ್ಬಿಡ್ತದೆ, ಇವನು ಇಂಥವನೇ, ಇವನು ಬಂದ ಮೇಲೆ ಎಲ್ಲ ಸರ್ವನಾಶ, ಎಲ್ಲ ಚಿದ್ರೆ ಹಾಗೇ ಆಗ್ತೀರಿ, ಅದು ಕನ್ಫರ್ಮ್. ಸೊ ಅದು ನನಗಂತೂ ಪಕ್ಕಾ ಐಡೆಂಟಿಫೈ ನಾನು ಮಾಡ್ತೀನಿ. ಇವನಿಂದಾನೇ ಹಾಳಾಗಿರೋದು. ಈ ಕಾರ್ ಕೆಟ್ಟೋಗೋದಕ್ಕೆ ಏನ್ ಕಾರಣ, ಈ ಗಾಡಿ ಕೆಟ್ಟೋಗೋದಕ್ಕೆ ಏನ್ ಕಾರಣ, ಈ ಸಂಸಾರದಲ್ಲಿ ಉಳಿ ಯಾರಿಂಡಿದ್ದು, ಇದು ಚಿದ್ರ ಆಗೋದಕ್ಕೆ ಏನ್ ಕಾರಣ, ನಂದು ಮೂಲ ಕಾರಣಗಳು ಕಂಡುಹಿಡಿಯೋದೇ ನನ್ನ ಕೆಲಸ. ಯಾರಿಂದ ಅನ್ನೋದನ್ನ ಒಂದು ಚೂರು ಮಿಸ್ ಮಾಡ್ದೇನೆ ಒಳ್ಳೆ ಸಿಡಿಗಳು ಕೆಲಸ ಮಾಡ್ತಾರಲ್ಲ, ಆ ರೀತಿ ಎಲ್ಲವನ್ನ ಕಂಡುಹಿಡಿದು ಬಿಡ್ತೀನಿ. ಇಂಥವನಿಂದನೇ ಈ ತರ ಚಿದ್ರ ಆಗಿದ್ದು ಅಂತ. ಹಂಗೆ ಮಾಡಿ 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 ಅವ್ರ ವ್ಯವಹಾರಗಳೆಲ್ಲ ಒಂಥರ ಕಳ್ಳು ವ್ಯವಹಾರಗಳು, ಅಥವಾ ಸುಳ್ಳು ವ್ಯವಹಾರಗಳು, ಮೋಸದ ವ್ಯವಹಾರಗಳು, ಸತ್ಯ ಹರಿಶ್ಚಂದ್ರನ್ ತರ ಇರೋದನ್ನ ಹೇಳ್ಬಿಟ್ಟು ಎಲ್ಲವನ್ನ ಹಾಳು ಮಾಡಿಬಿಡ್ತಾರೆ. ಎಲ್ಲ ಕಡೆ ಸತ್ಯ ಉಪಯೋಗಕ್ಕೆ ಬರೋದಿಲ್ಲ. ಸತ್ಯದಿಂದ ಸತ್ಯ ಹೇಳಿ ಕೆಲವರು ಉಳಿತಾರೆ, ಸತ್ಯ ಹೇಳಿ ಕೆಲವರು ಸಾಯಿಸ್ತಾರೆ. ಸತ್ಯ ಹೇಳಿದ್ಮೇಲೆ ಸತ್ತೋದ. ಯಾರು ಸತ್ಯ ಹೇಳಿದ್ಮೇಲೆ ಅವನದೇನೋ ಪರ್ಸನಲ್ನ ತಗೊಂಬಂದು ಸತ್ಯ ಹೇಳ್ದ, ಅದಕ್ಕೋಸ್ಕರ ಸತ್ತೋಯ್ತು, ಆ ಸ್ನೇಹ ಸಂಬಂಧ ಸತ್ತೋಯ್ತು. ಈ ರೀತಿ ಕೆಲವೊಂದೆಲ್ಲ ತಂದಿಕ್ಕು ಜಗಳ ಮಾಡಿ ಆ ಖುಷಿ ಪಡೋದನ್ನ ನೋಡ್ತಾರೆ. ಕೊನೆಗೆ ನಾನು ಇದನ್ನ ಮಾಡೇ ಇಲ್ಲ, ನೀನು ಹೆಂಗೆ ಹೇಳ್ತೀಯ ನನ್ನಿಂದ ಆಗಿಲ್ಲ ಅಂತ. ನನ್ನಿಂದ ಆಗಿಲ್ಲ, ಅದು ಕಾರಣ ಆಗೋದಕ್ಕೆ, ಎಲ್ಲ ಹೊಡೆಯೋದಕ್ಕೆ ನೀನೇ ಅಂತೇಳಿ ಮತ್ತೆ ತಿರ್ಗಾ ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋ ಅಂತ ಬೇಜಾನ್ ಜನಗಳಿರ್ತಾರೆ ಫ್ರೆಂಡ್ ಸರ್ಕಲಲ್ಲಿ. ದಯವಿಟ್ಟು ಇಂಥ ವಿಷಕಾರಿ ಆಲೋಚನೆ ಉಳ್ಳವರು, ಇಂಥ ವಿಷಕಾರಿ ವ್ಯಕ್ತಿಗಳನ್ನ ನಿಮ್ಮ ಗ್ರೂಪಲ್ಲಿ ಸೇರಿಸ್ಕೊಂಬೇಡಿ. ಬಂದು 1-2 ಇನ್ಸಿಡೆಂಟ್ ಆದಮೇಲೆ ಇಮ್ಮಿಡಿಯೇಟ್ ಆಗಿ ತೆಗೆದು ಬಿಡಬೇಕು. ಅದು ಏನಾದರೂ 10-15 ಇನ್ಸಿಡೆಂಟ್ ಆಗೋಯ್ತು ಅಂದರೆ ಇಲ್ಲಿರೋದು ಅಷ್ಟು ಎಲ್ಲ ಒಡಿಸಾಗ್ಬಿಡ್ತದೆ, ಪೀಸ್ ಎಲ್ಲ ಒಂದೊಂದು ದಿಕ್ಕುಗಳಿಗೆ ಹೋಗ್ಬಿಡ್ತದೆ. ದಯವಿಟ್ಟು ಹಿಂಗೆ ಮಾಡ್ಕೊಂಬೇಡಿ. ಸೊ ಇನ್ನೊಂದೇನೆಂದರೆ, ಆ ಫ್ರೆಂಡ್ಶಿಪ್ ಮಾಡಬೇಕಾದ್ರೆ ಇವೆಲ್ಲ ಗೊತ್ತಾಗೋದಿಲ್ಲ ಸ್ಟಾರ್ಟಿಂಗಲ್ಲಿ, ಯಾರು ಒಳ್ಳೆಯವರು ಯಾರು ಕೆಟ್ಟವರು. ಅದು ಹೋಗ್ತಾ 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 ಫ್ರೆಂಡ್ಶಿಪ್ ಅಂದ್ರೇನೆ ಮನಸ್ಥಿತಿಗಳು ಒಂದಾದವು ಅಂತ. ಅಂದರೆ ಸೇಮ್ ಒಪಿನಿಯನ್, ಸೇಮ್ ಮೆಂಟಾಲಿಟಿ ಇರೋರನ್ನ ಫ್ರೆಂಡ್ಶಿಪ್ ಅಂತ ಕರೀತಾರೆ. ಸೇಮ್ ಮೆಂಟಾಲಿಟಿ, ಅವನದು ನಂದು ವೇವ್ ಲೆಂತ್ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ, ಅದಕ್ಕೋಸ್ಕರ ಮಾಡ್ಕೊಳ್ತಾರೆ ಅನ್ನೋದಕ್ಕಿಂತ ಅದು ಆಟೋಮೆಟಿಕ್ಕಾಗಿ ಆಗ್ಬಿಡ್ತದೆ. ಆಗಿರೋದನ್ನ ಬೆಳೆಸ್ಕೊಂಡು ಹೋಗ್ಬೇಕು. ಆ ಬೆಳೆಸ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಸ್ವಾರ್ಥಕ್ಕೆ ಎಡೆ ಇಲ್ಲ. ಸ್ವಾರ್ಥ ಬಂತು ಅಂದರೆ ಅಲ್ಲಿ ಫ್ರೆಂಡ್ಶಿಪ್ ಕಟ್ ಆಯ್ತು. ಸೊ ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಮೋರ್ ಅಂತಾರೆ. ಎಕ್ಸ್ಪೆಕ್ಟೇಷನ್ ಏನಾದರೂ ಬಂತು ಅಂದರೆ ಅಲ್ಲಿ ಸ್ನೇಹ ಕಟ್ ಆಯ್ತು. ಸೊ ಅಲ್ಲಿ ವ್ಯವಹಾರ ಏನಾದರೂ ಬಂತು ಅಂದರೆ ಕಟ್ ಆಯ್ತು. ಸೊ ಇಲ್ಲಿ ಏನಾದರೂ ಸ್ವತಂತ್ರ ಕಡ್ಡಿ ಬಂತು ಅಂದರೆ ಕಟ್ ಆಗೋಯ್ತು. ಇಲ್ಲಿ ಏನಾದರೂ ಚಾಡಿಗಳು ಜಾಸ್ತಿ ಆಯಿತು ಅಂದರೆ ಕಟ್ ಆಯಿತು. ಸೊ ಮುಗಿದೋಯ್ತು. ಸೊ ಹಂಗಾಗಿರೋದ್ರಿಂದ ಏನನ್ನ ಮಾಡಬಾರದು, ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ತಿಳ್ಕೊಳ್ಬೇಕು. ಅದು ತಿಳ್ಕೊಂಡಿದ್ರೆ ಯಾರು ಬೇಕಾದರೂ ಶಾಶ್ವತವಾಗಿ ಇರ್ತಾರೆ. ಎಲ್ಲರಿಗೂ ನೀವು ಕಾಮೆಂಟ್ ಮಾಡಿ ಮುಕ್ತವಾಗಿ. ಅನುಭವಗಳಾಗ್ಬಿಟ್ಟಿರ್ತವೆ. 1 ತಿಂಗಳು, 2 ತಿಂಗಳು, 3 ತಿಂಗಳು, 1 ವರ್ಷ, 2 ವರ್ಷ, 3 ವರ್ಷ, 10 ವರ್ಷ, 20 ವರ್ಷ, 30 ವರ್ಷ. ಸೊ ಯಾರಿಗಾದರೂ ಪಾಪ ಈ ರೀತಿ ಆಗಿದ್ರೆ, ಅದರಿಂದ ಏನಾದರೂ ಅನ್ಯಾಯ ಆಗಿದ್ರೆ, ಅಥವಾ ಇದರಿಂದ ಡಿಪ್ರೆಷನಿಂದ ಹೊರಗೆ, ಫ್ರೆಂಡ್ಶಿಪ್ ಕಟ್ ಆದ್ಮೇಲೆ ಡಿಪ್ರೆಷನ್ಗೆ ಹೋಗಿ ಹಂಗೇನಾದರೂ ಆಗಿದ್ರೆ ಬನ್ನಿ. ದಿಸ್ ಈಸ್ ಎ ಕೌನ್ಸಿಲಿಂಗ್ ಸೆಂಟರ್, ಹೀಲಿಂಗ್ ಸೆಂಟರ್, ಹಿಪ್ನೋಥೆರಪಿ ಸೆಂಟರ್ ಆ್ಯಂಡ್ ಸೊಲ್ಯೂಷನ್ ಸೆಂಟರ್. ಸೊ ಖಂಡಿತವಾಗ್ಲೂ ನಿಮಗೆ ಮಾರ್ಗದರ್ಶನ ಸಿಗ್ತದೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ. ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.